ಕಿಲಕಿಲನೆ ನಗುತ್ತಾ ಫಳಫಳನೆ ಹೊಳೆಯುತ್ತಿರುವ ಸೊಂಪಾದ ಗಾಳಿ, ಇಂಪಾದ ಹಾಡು, ಬಸವ ಭಕ್ತಿಯ ತಂಪು, ಜೊತೆಗೆ ಕಾನೂನಾತ್ಮಕವಾಗಿ ಸಮಾನತೆಯನ್ನು ತಂದುಕೊಟ್ಟ ಮಹಾತ್ಮರು ಒಬ್ಬರಾದರೆ, ಕೆಳಗಿದ್ದವರನ್ನ ಮೇಲೆತ್ತಿದ ಮಹಾತ್ಮರು ಒಂದೆಡೆ, ಇನ್ನೊಂದೆಡೆ ನಾರಿಯರ ಪಾಳಿಗೆ ಮಾದರಿಯಾಗಿರುವ ಅಕ್ಕ ಮಹಾದೇವಿಯರು ಒಂದು ಕಡೆ. ಸೊ ಈ ತ್ರಿಮೂರ್ತಿ ಅವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಮಗೆ ಸಲ್ಲಿಸುತ್ತಾ, ಚಲಿಸುವ ಜ್ಞಾನ ದೇಗುಲವಾಗಿ ಅಸಂಖ್ಯಾತ ಚೇತನಗಳಿಗೆ ಅರಿವಿನ ಬೆಳಕನಿತ್ತು ಹರಿವ ಜ್ಞಾನ ಗಂಗೆಯಾಗಿರುವ ಎಲ್ಲ ದೀಕ್ಷೆಗರು ಅಪ್ಪಾಜಿಯವರ ಪಾದ ಪದ್ಮಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಅದೇ ರೀತಿಯಾಗಿ ಅಪ್ಪಾಜಿಯವರ ಕರೆಗೆ ಓಗೊಟ್ಟು ಬಂದು ಈ ಬಸವ ವೇದಿಕೆಯ ಕಳೆಯನ್ನು ಹೆಚ್ಚಿಸಿದಂತ ಎಲ್ಲ ಶರಣ ಬಂದ ಪಾದ ಪದ್ಮಗಳಿಗೂ ನನ್ನ ಅನಂತ ಶರಣಾರ್ಥಿಗಳು. ಅದೇ ಆಸೀನರಾಗಿರ್ತಕ್ಕಂಥ ಬಸವ ಭಕ್ತಿಯಲ್ಲಿ ತೇಲಾಡುತ್ತಿರುವ ಎಲ್ಲಾ ಶರಣ ತಾಯಿಗಳ ಪಾದ ಅನಂತ ಶರಣಾರ್ಥಿಗಳು. ವೀರ ವಿರಾಗಿಣಿ, ತತ್ವಮಣಿ, ಕಣ್ಮಣಿ, ನಾರಿಯರ ಬಾಳಿಗೆ ಮಾತಾಗಿರ್ತಕ್ಕಂತಹ ಜಗನ್ಮಾತೆ, ಉರಿಯುಂಡ ಕರ್ಪೂರ ಕದಳಿಯ ಕರ್ಪೂರ ಜಗನ್ಮಾತೆ ಅಕ್ಕ ಮಹಾದೇವರಿಗೆ ಒಂದೇ ಮಾತನಾಡಲು ಬಯಸುತ್ತೇನೆ. ಅಪ್ಪ ಹೇಳಿದರೆ ಅನುಭವದ ಮಾತು ಹೇಳ್ಬೇಕಂತ ಅಷ್ಟು ಅನುಭವಿ ನನ್ನ ಪ್ರಕಾರ ತಿಳಿದ ರೀತಿಯನ್ನು ನುಡಿಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಕ್ಕ ಮಹಾದೇವಿಯರು ಶಿಕಾರಿಪುರದ ಉಡುತಡಿಯಲ್ಲಿ ಬೆಳೆಸಿದರು. ಬೀಜದಿಂದ ಹುಟ್ಟಿದವರ ಬೀಜವ ಹೋಲುವಂತೆ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮನವರ ಒಳ್ಳೆಯ ಪುತ್ಥಳಿಯಾಗಿ ಬೆಳೆದರು. ಕೊನೆಗೆ ಬೆಳೆಯುತ್ತಾ ಸುಂದರ ಪುತ್ಥಳಿಯಾಗಿ, ಸ್ವರ್ಣ ಪುತ್ಥಳಿಯಾಗಿ ಬೆಳೆದಾಗ ಪ್ರಮುಖ ದೃಷ್ಟಿ ಬಿದ್ದಂತ ಕೌಶಿಕ ಮಹಾರಾಜನ ಅವಳ ಮೇಲೆ ಬಿದ್ದಾಗ 3 ಷರತ್ತುಗಳನ್ನ ಒಡ್ಡಿ ಕೂದಲಂತೆ ಆ ಕೌಶಿಕನಿಂದ ಹೊರಬಂದು ತನ್ನ ಹುಟ್ಟ ಸೀರೆಯಾಗ ತಾಯಿಯರು ಹೇಳ್ತಾರೆ, ಸೀರೆಯನ್ನ ಉಡು ಅಂತ ಹೇಳಿದಾಗ ಆ ಒಂದು ಕಾರಣಕ್ಕಾಗಿ ಆ ಒಂದು ಊರಿಗೆ ಉಡು ತಡಿ, ಸೀರೆಯನ್ನ ಉಡು ಸ್ವಲ್ಪ ತಡಿ ಅಂತ ಹೆಸರು ಬಂದಿದೆ ಅಂತ ಕಡೆ ಹೇಳ್ತಾರೆ. ಸೊ ಹೀಗೆ ಮಾದೇವಿ ಬೆಳೆ ಒಂದು ನೋಡಲು ಕಲ್ಯಾಣ ಈ ಅವಿಮುಕ್ತವನ್ನ ಪಾವನ ಭೂಮಿಯನ್ನ ನೋಡಲು ಕಲ್ಯಾಣಕ್ಕಿದ್ದಾರೆ. ಅನೇಕ ಪಡುತ್ತಾ ಕಲ್ಯಾಣಕ್ಕೆ ಬಂದ ಪರೀಕ್ಷೆಗೆ ಒಳಗಾಗಿ ಅನುಭವ ಮಂಟಪಕ್ಕೆ ಬಂದಾಗ ಶೂನ್ಯ ಪೀಠದ ಅಧ್ಯಕ್ಷರಾಗಿದ್ದಂತಹ ಅಲ್ಲಮ ಪ್ರಭು ಅವರು ಸಹ ಯಾರು ನೀನು ಬಂದೆ ಈ ರೀತಿ ಅಂತ ಸಾವಿಲ್ಲದ ಕೇಡಿಲ್ಲದ ಚನ್ನ ಮಲ್ಲಿಕ ಗಂಡ ಅಂತ ಹೇಳಿದಾಗ ಮತ್ತೆ ನಿಮಗಾಗಿ ನೋಡುಗರ ದೃಷ್ಟಿ ಹಣ್ಣನ್ನ ದರದಿಟ್ಟ ಹಣ್ಣನ್ನು ಮುಟ್ಟಿ ಮಾಡಿದಾಗ ಅದು ಹಾಳಾಗುತ್ತದೆ ಅಂತಂದಾಗ ಅಕ್ಕ ಮಹಾದೇವಿ ತೆರೆದಿದ್ದ ಹಣ್ಣು ಮಲಿನವಾಗುತ್ತದೆ, ಆದ್ರೆ ಇಟ್ಟಂತ ಹಣ್ಣು ಚನ್ನ ಮಲ್ಲಿಕಾರ್ಜುನಿಗೆ ಅರ್ಪಿತವಾದ ಬಳಿಕ ಮಲಿನವಾಗುವುದುಂಟೆ ಅಂತ ಹೇಳಿ ಉತ್ತರವನ್ನು ಕೊಟ್ಟು ಇಡೀ ಅನುಭವ ಮಂಟಪದ ಎಲ್ಲಾ ಶರಣರ ಮನಸ್ಸನ್ನ ಗೆದ್ದು ಜಗನ್ಮಾತೆ ಅಕ್ಕ ಜಗದಕ್ಕ ಅಕ್ಕ ಮಹಾದೇವಿ ಅಂತ ಹೇಳಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಇದೇ ಕಲ್ಯಾಣ ನಾಡಿನಲ್ಲಿ ಅನೇಕ ವಚನಗಳನ್ನ ರಚನೆ ಮಾಡ್ತಾರೆ. ಯೋಗಾಂಗ ತ್ರಿವಿಧಿ ಎನ್ನುವಂಥದ್ದು ಬಹಳಷ್ಟು ಮುಖ್ಯವಾದಂತ ಆಕೆಯ ಕೃತಿ. ಅದರಲ್ಲಿ ತನ್ನ ಸರ್ವ ಸಾಧನೆಯನ್ನ ವ್ಯಕ್ತಪಡಿಸಿದ್ದಾಳೆ. ಅವಳ ವಚನಗಳನ್ನು ನೋಡಿದಾಗ ಆಕೆಯ ಆಳವಾದ ಭಕ್ತಿ ನಿಪ್ಪೆರೆಗಾಗುವಂತೆ ಮಾಡುತ್ತದೆ. ವಚನದಲ್ಲಿ ಹೇಳ್ತಾಳೆ, ತೇದಡೆ ನೊಂದೆನೆಂದು ಕಂಪ ಬಿಟ್ಟಿದ್ದೆ, ತಂದು ಸುವರ್ಣವ ಕಡಿದೊಡೆದಡೆ ಬೆಂದು ಬಿಟ್ಟಿದ್ದೆ, ಸಂದು ಕಡಿದು ಕಪ್ಪನ್ನು ತಂದು ಗಾಣಕ್ಕೆ ಅರೆದಡೆ ನೊಂದು ಮೂಳ ಸಕ್ಕಾಗಿ ನೊಂದು ಸಿಂಹ ಬಿಟ್ಟಿದ್ದೆ. ಅದಕ್ಕಾಗಿ ಹೇಳ್ತಾರೆ, ನೀವೆಷ್ಟೇ ಕಷ್ಟ ಕೊಟ್ಟರು ಸಹ ನೀ ಹಿಂದೆ ಮಾಡಿದಂತಹ ತಂದು ಮುಂದಿಡ ಇದಕ್ಕೆ ನೀವೇ ಹೊಣೆ, ನೀವು ಕೊಂಡರು ಸಹ ನಿಮ್ಮನ್ನು ಶರಣೆಂಬುದನ್ನು ನಾನು ಬಿಡೆ ಅಂತ ಹೇಳ್ತಾಳೆ. ಅಂದ್ರೆ ಆಕೆ ಭಕ್ತಿ ಚನ್ನ ಮಲ್ಲಿಕಾರ್ಜುನ ದೇವ ನೀನೆಷ್ಟೇ
ಕೊಟ್ಟರೂ ಸಹ ನನ್ನ ನೆನೆಯುವುದನ್ನು ಬಿಡುವುದಿಲ್ಲ, ನಿನ್ನನ್ನು ನೆನೆಸುವುದನ್ನು ಬಿಡುವುದಿಲ್ಲ, ನಿನ್ನಲ್ಲಿ ಇರ್ತಕ್ಕಂತಹ ಪ್ರೀತಿಯ ಆಳವಾದ ಭಕ್ತಿಯನ್ನು ನಾನು ಬಿಡುವುದಿಲ್ಲ ಅಂತ ಹೇಳ್ತಾಳೆ. ಅಂದ್ರೆ ಅಂತಂದಾಗ ಶ್ರೀಗಂಧ ನಾವು ಎಷ್ಟು ಅಷ್ಟು ತನ್ನ ಕಂಪನ್ನ ಕೊಡುತ್ತೆ, ಮೀನ್ಸ್ ಸುಗಂಧವನ್ನು ಕೊಡುತ್ತೆ. ಇನ್ನ ಸುವರ್ಣ ಅಂತಂದಾಗ ಬಂಗಾರವನ್ನು ಎಷ್ಟೇ ಓರಿಗಲ್ಲಿ ಹಾಸಿ ಸೋಸಿ ಬಡಿದರೂ ಸಹ ತನ್ನ ಹೊಳಪನ್ನು ಬಿಡುವುದಿಲ್ಲ. ಅದೇ ರೀತಿಯಾಗಿ ಕಪ್ಪು ಸಹ ಎಷ್ಟೇ ತುಗಡಿ ಮಾಡಿ ಅದನ್ನ ಮಷೀನ್ದಲ್ಲಿ ಸಹ ಅದು ತನ್ನ ಸಕ್ಕರೆ ಕೊಡುವುದನ್ನು, ಬೆಲ್ಲ ಕೊಡುವುದನ್ನು, ಸಿಹಿ ಕೊಡುವುದನ್ನು ಬಿಡುವುದಿಲ್ಲ. ಅದೇ ರೀತಿ ಎಷ್ಟೆಷ್ಟು ಸಹ ನಾನು ನಿನ್ನನ್ನ ಶರಣೆಂಬುದನ್ನು ಬಿಡುವುದಿಲ್ಲ ಅಂತ ದೇವಿ ಹೇಳ್ತಾರೆ. ಅದಕ್ಕಾಗಿ ಅವ್ರ ಭಕ್ತಿ ಯಾವ ರೀತಿ ಇತ್ತು ಅಂತ ನಿದರ್ಶನ ಹೇಳ್ತೇನೆ. ಒಂದ್ ಊರಿನಲ್ಲಿ ಗಂಡ ಹೆಂಡತಿ ಇದ್ರು, ಜೊತೆಗೆ ತಾಯಿ ಸಹ ವಾಸ ಮಾಡ್ತಾ ಇದ್ರು. ಸಹಜವಾಗಿ ನಾರಿಯರಿಗೆ ಬಂದ ಮೇಲೆ ಪ್ರೀತಿ ಜಾಸ್ತಿ. ಸೊ ಗಂಡ ಪಕ್ಕದ ಮನೆಯವರು ಆಭರಣ ಮಾಡಿಸಿದ್ದಾರೆ, ಹಾಗಾಗಿ ನನಗೂ ಬೇಕು ಅಂತಂದ ಹಾಗಾಗಿ ತಂದುಕೊಟ್ಟು ಬರುತ್ತಾ ಮನೆಯಲ್ಲಿ ಮುಖ ಕೋಪ ಜಾಸ್ತಿ ಆಯ್ತು. ಹೇಳ್ತಾ ಹೋದ್ರು. ಹಾಗೆ ಆಕೆ ಆಸೆಯನ್ನ ಕೊನೆಗೆ ಮಾತಾಡ್ತಾರೆ, ನಿಮ್ ತಾಯಿ ಇಲ್ಲೇ ಹಾಕಿದ್ದಾರೆ, ನಾವಿಬ್ರೇ ಜೋಡಿ ನಿಮ್ಮ ಅಮ್ಮನನ್ನ ಮನೆ ಮಾಡಿರೋ ಹಾಗೆ ಹೇಳೋಳು. ಆಯ್ತು ಅಂತ ಹೇಳಿ ಅದೇ ಮನೆಯಲ್ಲಿ ಒಂದು ರೂಮ್ ಕೊಟ್ಟು ಇರಿಸಿದ್ರು. ತಾಯಿ ಮಗನ ಮೇಲಿನ ಪ್ರೀತಿ ಎಲ್ಲವನ್ನು ಇದ್ಲು. ಆದ್ರೆ ಊರಾಗಿ ನಾವು ಸುಮ್ಮನೆ ಇರಂಗಿಲ್ಲ ಅಂದ್ರು. ಏನು ಇಲ್ಲ ಒಂದು ಜೀವನಿಗೆ ವಜೆ ಐತೇನೋ ಅಂತಂದಾಗ ಈ ರೀತಿ ನಾವು ಗಂಡನಿಗೆ ಹೋಗಿ ಈ ರೀತಿ ಮಾತಾಡೋದಕ್ಕೆ ಮನೆಯಲ್ಲಿ ಬೇಡ ಆಚೆ ಅಂತ. ಹಾಗಾಗಿ ಕೇಳಿ ಮೋಹದಿಂದಾಗಿ ಏನ್ ಮಾಡ್ದ ಅಂತಂದ ಊರಿನ ಹೊರಗಡೆ ಉಡಿಸಿಟ್ಟ. ಊರಲ್ಲಿ ಅದಕ್ಕೂ ಸಹ ಸುಮ್ಮನೆ ಇರಂಗಿಲ್ಲ. ಏನು ಒಂದು ಯುವಕ ಮನೆಗೆ ಇಟ್ಟರು, ಆದ್ರ ಅದಕ್ಕೂ ಸಹ ಹೊರ ಹಾಕ್ತರು. ಒಂದು ರೊಟ್ಟಿ ಒಂದು ಜೀವ ಇವರಿಗಾಗಿ ತನ್ನ ಜೀವನವನ್ನೇ ಸೋಸಿತ್ತು ಆ ಜೀವ ಅಂತಂದಾಗ ಮತ್ತೆ ಆ ಮಾತಿನಿಂದ ಏನಂತಂದ್ರ, ನೀ ಎಲ್ಲವನ್ನು ತಂದು ಕೊಟ್ಟಿದ್ಯಾ, ಕೇಳಿದೆಲ್ಲವೂ ಸಹ ನೀನ್ ಕೊಟ್ಟಿದೀಯ, ಲಾಸ್ಟ್ ಇನ್ನೊಂದು ತಂದ್ಕೊಡು ಅಂತ ಕೇಳ್ತಾರ. ಏನದು ಅಂತಂದಾಗ, ಇಲ್ಲ ನೀನ್ ತಂದು ಕೊಡ್ತಾ ಅಂದ್ರೆ ನಾನು ಕೇಳ್ತೀನಿ ಅಂತ. ಆಯ್ತು ತಂದು ಕೊಡ್ತೀನಿ ಅಂತಂದಾಗ, ನಿಮ್ಮ ತಾಯಿಯ ಕರುಳ ನನಗ ತಂದ್ಕೊಡು ಅಂತ ಕೇಳ್ತಾಳ. ಸೊ ಅದಕ್ಕಾಗಿ ಹುಚ್ಚ ಮೂರ್ಖ ತನ್ನ ತಾಯಿಯ ಮಮತೆಯನ್ನ ಮರೆತು ತಾಯಿ ಹೋಗ್ತಾನೆ. ಮಗನ ನೋಡಿ ಬಹಳಷ್ಟು ಆಗುತ್ತೆ. ನನಗಾಗಿ ನನ್ ಮಗ ಹಂಬಲಿಸಿ ಬಂದಾನ, ಕರ್ಲಿಕ್ ಬಂದಾನೇನೋ ಅಂತ ಅನ್ಕೋತಾಳೆ. ಹೋದ ಬಾ ಮಗ ಅಂತಂದ್ಲು. ನಗುಮುಖದಿಂದ ಮಾತಾಡ್ತಾಳೆ. ಆರಾಮಿದೀಯ ಅಂತ ಕೇಳ್ತಾಳೆ. ಎಲ್ಲವೂ ಆದಂದ್ರ ನಾನು ಎಂತ ಒಂದ್ ಕೇಳಕ್ ಬಂದೀನಿ ಅಂತಂತ. ಏನ್ ಮಗ ಈ ಜೀವನಗೋಸ್ಕರ ಏನಿಲ್ಲ, ಕರಳು ಬಳ್ಳಿ ತಾಯಿಯ ಕರಳು ಬಳ್ಳಿಯನ್ನ ತೆಗೆದುಕೊಂಡು ತಾಯಿಯನ್ನ ಕೊಲೆ ಮಾಡಿ ಕೈಯ ಕರಳು ಬಳ್ಳಿ ಹಿಡ್ಕೊಂಡು ಹೋಗ್ತಾನ. ತಾಯಿ ಒಂದು ಕಲ್ಲು ಇರ್ತದ, ಆ ಕಲ್ಲಿಗೆ ಕಟ್ಟಿ ಬಿದ್ದು ಬಿಡ್ತಾನ. ಅವಾಗ ಬಿಸಿ ಮಗ ಪೆಟ್ಟಾಯ್ತಾ ಅಂತಂದು ಆ ಕಡೆ ಈ ಕಡೆ ನೋಡ್ತಾನೆ, ಯಾರು ಇರ್ಲಿಲ್ಲ. ಆ ಅಂದಿದ್ ಯಾರು ಅಂತಂದಾಗ ಅಂದಿತ್ತಂತ. ತಾಯಿ ತಾಯಿ ಮಗನಿಗೋಸ್ಕರ ಪ್ರಾಣ ಕೊಟ್ರು, ಎಲ್ಲಾ ಸಹಿಸಿಕೊಂಡ್ರು. ಅದೇ ರೀತಿ ಅಕ್ಕ ಜನ್ನ ಮಲ್ಲಿಕಾರ್ಜುನ ನೀನೆಷ್ಟೇ ಕಷ್ಟ ಕೊಟ್ಟರು ಸಹ ನಾನು ನಿನ್ನನ್ನು ಬಿಡೋದಿಲ್ಲ ಅಂತ. ಹಾಗೆ ನಾವು ಸಹ ಆ ದೇವಿಯ ಹಿರಿತನವನ್ನ, ಆಕೆಯ ಧೈರ್ಯವನ್ನ ನಾವು ಕಾಣಬೇಕಾಗಿದೆ. ಜೀವನ ಬಹಳಷ್ಟು ನಮ್ಮ ಸ್ವಾರ್ಥತನದಲ್ಲಿಯೇ ಮುಳುಗ್ತಾ ಇದೆ. ಅದಕ್ಕೆ ಅಕ್ಕಮಹಾದೇವಿಯವರು ಹೇಳ್ತಾರೆ, 84 ಲಕ್ಷ ಜನಿಸಿ ಬಂದೆ, ಭಾರತ ಭವಂಗಗಳನ್ನು ಉಂಡೆ ಹಿಂದಣ ಜಗದಲ್ಲಿ ನಾನೇ ನಾದೆಡಿವಾಗಲಿ ಕರುಣಿಸು ಅಂತ. ಹಾಗಾಗಿ ಜನ್ಮಗಳನ್ನ ಎತ್ತಿ ನಾವು ದೊಡ್ಡದಾಗಿ ಈ ಮಾನವ ಜನ್ಮ ಬಂದಿದ್ದೀವಿ. ಇದನ್ನ ಮಾಡಿಕೊಳ್ಳದೆ ಉತ್ತಮ ರೀತಿಯಲ್ಲಿ ಪಡಿಸಿಕೊಳ್ಳೋಣ. ನಮ್ ಜೀವನ ಹೇಗಿದೆ ಅಂತಂದಾಗ, ಒಬ್ಬ ಕುರುಡನ ಪರಿಸ್ಥಿತಿ ಎಂದಾಗಿದೆ. ಊರಲ್ಲಿ ಒಬ್ಬ ಕುರುಡ ಇದ್ದ. ಎಲ್ಲರೂ ಊರಿನ ಕೋಟೆ ನೋಡ್ಲಿಕ್ಕೆ ಹೋಗ್ತಾ ಇದ್ರು. ಈ ಕುರುಡನ ಸಹ ಆಸೆ ಆಗ್ತದ, ಊರಿನ ಕೋಟೆ ನೋಡ್ಲಿಕ್ಕೆ ಹೋಗ್ಬೇಕು ಅಂತ. ಕೆಲವು
ಇಲ್ಲ ಊರಿನ ಕೋಟೆ ಏನ್ ನೋಡ್ತೀಯಪ್ಪ ಅಂತ. ಕಣ್ಣಂತೂ ಕಾಣಂಗಿಲ್ಲ, ಮುಟ್ಟಿ ಮುಟ್ಟಿ ಅನುಭವ ಪಡ್ಕೋತೀನಿ ಅಂತ ಅಂತಾನೆ. ಸೊ ಎಲ್ಲೋರ್ ಜೊತೆ ಹೋದಾಗ ಎಲ್ಲ ಮುಟ್ಟಿ 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 ಅನುಭವ ಪಡ್ಕೋತಾನ. ಇನ್ನೇನ್ ಹೊರಗ್ ಬರ್ಬೇಕು ಅನ್ಕೋತಾ ಇರ್ತಾನ, ಅವನ ಕೈ ಹೆಜ್ಜೆ ಆಗಿರ್ತಾವ, ಅವ್ ತುರಿಸ್ಲಿಕ್ಕೆ ನೆವೆ ಆಗ್ತಾ ಇರ್ತಾವ. ಇನ್ನೇನ್ ಹೊರಗ್ ಬರ್ಬೇಕು ಅನ್ಕೋತಾ ಇರ್ತಾನ, ಹಬ್ಬಾಗಿ ಸಮೀಪ ಇರ್ತದ, ಕೈ ಹೆಜ್ಜೆ ತುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ. ಗೋಡೆ ಕೈ ಒಂದ್ ಹೆಚ್ಚಿ ಮುಂದಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಬಾಗಿನ ಹಿಂದ್ ಹೋಗ್ತಾನ, ಆತ ಮುಂದೆ ಹೋಗ್ತಾನ. ಮತ್ತೆ ಬಾಗಿನ ಮಿಸ್ ಆಗ್ತದ, ಮತ್ತೆ ಸುತ್ಕೋತ್ ಬರ್ತಾನ. ಹೆಬ್ಬಾಗಿಲು ಬರ್ತಾ ಇರ್ತದ, ಸ್ಟಾರ್ಟ್ ಆಗ್ತದ, ಕೈ ಬಿಡ್ತಾನ, ಮತ್ತೆ ತುರ್ಸ್ಕೊಳ್ ಮಾಡ್ತಾನ, ಮತ್ತೆ ಹಿಂದೆ ಹೋಗ್ತದ, ಆತ ಮುಂದೆ ಹೋಗ್ತಾನ. ಹಾಗಾಗಿ ನಮ್ ಜೀವನ ಹೆಂಗೆ ಅಂತಂದ ಅಂತಕ್ಕಂಥ ಕೋಟೆಯೊಳಗ ನಾವೆಲ್ಲ ಸುತ್ತಾ ಇದೀವಿ. ಈ ಕಜ್ಜಿ ಅಂತಕ್ಕಂಥ ಅಹಂಕಾರ, ನಮ್ಮವರು ಅಂತಕ್ಕಂಥದ್ದು ನಮ್ಮ ಆ ಕಜ್ಜಿ ಅಂತೆ ಎಲ್ಲ ಇದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಆ ಕೋಟೆಯಿಂದ ಹೊರಬರ್ಬೇಕಾದ್ರೆ ಹೆಬ್ಬಾಗಿಲು ಅಂತಕ್ಕಂಥ ಈ ಮಹಾತ್ಮರ ಜ್ಞಾನದ ದೀಪವಾಗಿದೆ. ಹಾಗಾಗಿ ನಮ್ಮ ಜೀವನವನ್ನು ಮಾಡಿಕೊಳ್ಳಬೇಕಾದರೆ ಮಹಾತ್ಮರ ಸತ್ಸಂಗ ಎನ್ನುವಂತ, ಅನುಭವಿಗಳ ಸತ್ಸಂಗ ಎನ್ನುವಂಥದ್ದು ಬಹು ಮುಖ್ಯವಾಗಿದೆ. ಮಾತೆ ಅಕ್ಕ ಮಹಾದೇವರು ಬಹಳಷ್ಟು ಮಾದರಿಯಾಗಿದ್ದಾರೆ. ಪ್ರತಿಯೊಂದು ಜೀವನ ನಡೆಸಬೇಕು ಎನ್ನುವಂಥದ್ದನ್ನು ಆಕೆ ಕಲಿಸ್ಕೊಟ್ಟಿದ್ದಾವ. ಬೆಟ್ಟದ ಇನ್ನೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತಯ್ಯ ಬಹಳಷ್ಟು ಚಲೋ ಹೇಳ್ತಾರೆ. ಕೊನೆಗೊಂದು ಮಾತು ಹೇಳ್ತಾರೆ, ಮರದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕಂತ. ನಮಗೆಲ್ಲಿ ಪ್ರತಿ ಕ್ಷಣಕ್ಕೂ ಬಹಳಷ್ಟು ವೇಗವಾಗಿ ಸಿಟ್ಟು ಬರ್ತಾ ಇದೆ, ತಾಳ್ಮೆ ಕಳ್ಕೊತಾ ಇದ್ದೀವಿ. ಹಾಗಾಗಿ ಈ ಮಹಾದೇವಿ ಅಕ್ಕನವರ ವಚನಗಳನ್ನು ನಾವು ಕಾಣ್ಕೋತ ಹೋದ್ರೆ ನಮ್ಮ ಜೀವನ ನಿಜ ಒಂದು ಕಾಲಕ್ಕೆ ಹೆಂಗಿತ್ತು ಅಂತಂದಾಗ ನಾಲ್ಕು ಗೋಡೆಗಳ ಮಧ್ಯೆ ಕೇವಲ ಯಂತ್ರವಾಗಿ ಹೆಣ್ಣು ಮಗಳು ಅವಳು ಗಂಡ ಬಿದ್ದು ಹಾಗಿನ ಕಾಲಿತ್ತು. ನೋಡಿದಾಗ ಎಂತ ಈ ಪರದಿಗೂ ದಾರಿ ಎಲ್ಲ ಆಗುವಂತಹ ನಮ್ಮ ಭಾರತದ ಅನೇಕ ಪುರುಷ ಸಜ್ಜನ ಸಂತರ ಮಹರ್ಷಿಗಳ ಭೂಮಿ ಈ ಜಗತ್ತು ಅನೇಕ ರಾಷ್ಟ್ರಗಳಿಗೆ ಮೇಲ್ಚೆಂತಿದೆ. ಏಕೆಂದರೆ ಅಧ್ಯಾತ್ಮದ ಭಾರತ ದೇಶ. ಹಾಗಾಗಿ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಒಂದು ಕಡೆ ವಿಶ್ವಕ್ಕೆ ಭಾರತ ಎಂದು ಕೇಳಿದಾಗ ಬಹುದೊಡ್ಡ ಅಂತ ನಿಜವಾಗ್ಲೂ ಎಲ್ಲ ಪುಣ್ಯ ಇದೆ. ಏಕೆಂದರೆ ಈ ಒಂದು ಪುಣ್ಯ ಭೂಮಿಯಲ್ಲಿ ಅದು ಭೂಮಿ ಅವಿಮುಕ್ತ ಕ್ಷೇತ್ರ, ಈ ಕರ್ಮ ಭೂಮಿ ನಾವೆಲ್ಲ ಜನಿಸಿ ಇವತ್ತು ಸಾಗಿಸ್ತಾ ಇದ್ದೀವಿ. ನಿಜ ಪುಣ್ಯವೇ ಸರಿ ಅಂತ ಹೇಳ್ತೀನಿ. ಹಾಗಾಗಿ ಆ ವಚನಗಳನ್ನ ವಚನ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಸಾಗಬೇಕಾಗಿದೆ. ಅವರು ಮತ್ತೊಂದು ವಚನದ ಹೇಳ್ತಾರೆ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು, ಆ ಕೋಪ ತಾಮಸನಿ ಮೂರ ಮುಸುಕಿನಲ್ಲಿ ನಾನು ನೀವು ಎನ್ನ ಮರಿ ವಿಂಗಡಿಸಿ ನಿಮ್ಮ ಪಾದ ಚೆನ್ನಾಗಿರುವಂತೆ ಬಸವ ದಿಶಣದ ಪಥದಲ್ಲಿ ನಾವೆಲ್ಲ ನಮ್ಮಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳನ್ನ ಅಹಂಕಾರವನ್ನು ಬಿಟ್ಟು ಇಂದಿನ ಈ ಬಸವ ಭಕ್ತಿ ವೇದಿಕೆಯಲ್ಲಿ ಒಳ್ಳೆಯ ಗುಣಗಳನ್ನ ಬೆಳೆಸಿಕೊಂಡು ಆ ಹಾದಿಯಲ್ಲಿ ನಾವೆಲ್ಲ ಸಾಗೋಣ. ಅಪ್ಪಾಜಿಯವರ ಮಾರ್ಗದರ್ಶನ ಯಾವಾಗಲೂ ನಮ್ಮ ಮೇಲೆ ಇರಲಿ ಅನ್ನುತ್ತಾ, ಎಡಪಾದದಲ್ಲೋ ತಡೆ ಬಲಪಾದ ಹಿಡಿವೆ, ಬಲಪಾದದಲ್ಲೋ ತಡೆ ಎಡಪಾದ ಹಿಡಿವೆ, ತಪ್ಪೆನ್ನದು ಕ್ಷಮೆನಿ ಕೊಳ್ಳಿ. ಕೂಡಲ ಸಂಗಮ ದೇವ ನಿಮ್ಮ ಕರುಣೆಯ ಖಂಡನನು ಎನ್ನುವಂತೆ ಈ ಒಂದು ಏನಾದರೂ ನನಗೆ ಕ್ಷಮಿಸಬೇಕೆಂದು ನನ್ನ ನುಡಿಗಳನ್ನು ಅರ್ಪಿಸಿ ಶರಣ.